ಈ ಕ್ರೆಡಿಟ್ ಕಾರ್ಡ್ ಅಂದ್ರೆ ನಾವು ಸರಳವಾಗಿ ಏನಪ್ಪ ಹೇಳ್ಬೋದು ಅಂತ ಹೇಳಿದ್ರೆ ಸಾಲದ ದುಡ್ಡು. ಆದಾಯ ಇರಬೇಕು, ಕೆಲಸ ಇರಬೇಕು, ನಿಮಗೆ ಕ್ರೆಡಿಟ್ ಸ್ಕೋರ್ ಚೆನ್ನಾಗಿರಬೇಕು. ಕ್ರೆಡಿಟ್ ಕಾರ್ಡು ಸರಿಯಾಗಿ ಬಳಸ್ಕೊಳ್ಳೋರಿಗೆ ವರದಾನ, ಕೆಟ್ಟದಾಗಿ ಬಳಸ್ಕೊಳ್ಳೋರಿಗೆ ಶಾಪ. ಈ ಕ್ರೆಡಿಟ್ ಕಾರ್ಡ್ ಪೇಮೆಂಟಲ್ಲಿ ಟೋಟಲ್ ಅಮೌಂಟ್ ಡ್ಯೂ, ಮಿನಿಮಮ್ ಅಮೌಂಟ್ ಡ್ಯೂ ಅಂತ ಇರುತ್ತೆ. ಕ್ರೆಡಿಟ್ ಕಾರ್ಡ್ನ ನೀತಿ ನಿಯಮಗಳಿಗೆ ಬದ್ಧವಾಗಿ ನಡ್ಕೊಂಡಿರೋದ್ರಿಂದ ನನ್ನ ಕ್ರೆಡಿಟ್ ಕಾರ್ಡಿಂದ ಯಾವುದೇ ಸಮಸ್ಯೆ ಆಗಿಲ್ಲ. ಹಾಯ್ ಹಲೋ ನಮಸ್ಕಾರ, ನಾನು ಶೇಷಕೃಷ್ಣ ಭಟ್. ಕ್ರೆಡಿಟ್ ಕಾರ್ಡ್ ಅಂದರೆ ತುಂಬ ಜನ ಭಯ ಬೀಳ್ತಾರೆ, ಇನ್ನೊಂದಷ್ಟು ಜನ ಗೊಂದಲಕ್ಕೊಳಗಾಗ್ತಾರೆ, ಮತ್ತಷ್ಟು ಜನ ಈ ಕ್ರೆಡಿಟ್ ಕಾರ್ಡ್ನ ಸಹವಾಸನೇ ಬೇಡ ಅಂತೇಳಿ ದೂರ ಇದ್ಬಿಡ್ತಾರೆ. ಹಾಗಿದ್ರೆ ಕ್ರೆಡಿಟ್ ಕಾರ್ಡ್ ತಗೊಂಡ್ರೆ ಲಾಸ್ ಆಗುತ್ತಾ ನಮಗೆ, ಅಥವಾ ಕ್ರೆಡಿಟ್ ಕಾರ್ಡಿಂದ ನಮಗೆ ಲಾಭವಾಗುತ್ತಾ? ಕ್ರೆಡಿಟ್ ಕಾರ್ಡ್ ತಗೊಂಡು ನೆಮ್ಮದಿಯಾಗಿ ಜೀವನ ನಡೆಸೋಕ್ಕಾಗತ್ತಾ? ಆಗತ್ತೆ. ಹೇಗೆ ಅಂತ ಹೇಳಿದ್ರೆ ಕ್ರೆಡಿಟ್ ಕಾರ್ಡನ್ನು ಸರಿಯಾಗಿ ನಾವು ಯೂಸ್ ಮಾಡಬೇಕು. ಅದು ಹೇಗೆ ಅಂತ ಹೇಳುವಂಥದ್ದನ್ನು ಈ ವಿಡಿಯೋದಲ್ಲಿ ಇನ್ ಡೀಟೇಲ್ ಆಗಿ ನಾವು ಮಾತಾಡ್ತೀವಿ. ಇದನ್ನು ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆಗೆ ಶರತ್ MS ಅವರಿದ್ದಾರೆ. ಇವರು ಸೀನಿಯರ್ ಜರ್ನಲಿಸ್ಟ್, ವೈಯಕ್ತಿಕ ಹಣಕಾಸು ಬರಹಗಾರರು, ಹಾಗೆಯೇ ಬಾಸ್ವಾಲ ಸಂಸ್ಥೆಯ ಕಂಟೆಂಟ್ ವಿಭಾಗದ ಮುಖ್ಯಸ್ಥರು. ಮತ್ತೆ ಆಗ್ತಾಡ ಅವ್ರನ್ನ ವೆಲ್ಕಮ್ ಮಾಡೋಣ, ಅವ್ರ ಜೊತೆಗೆ ಮಾತಾಡ್ತಾ ಹೋಗೋಣ. ಶರತ್ ಅವರು ನಮಸ್ತೆ, ವೆಲ್ಕಮ್ ಟು ದಿ ಶೋ. ನಮಸ್ತೆ ಶೇಷ. ಮೊದಲನೇ ಪ್ರಶ್ನೆ ಶರತ್ ಅವರೇ, ಕ್ರೆಡಿಟ್ ಕಾರ್ಡ್ ಒಳ್ಳೇದಾ ಕೆಟ್ಟದಾ? ತುಂಬಾ ಜನರಿಗೆ ಹೇಗೆ ಒಂದು ಅಭಿಪ್ರಾಯ ಇದೆ ಅಂತ ಹೇಳಿದ್ರೆ, ಕ್ರೆಡಿಟ್ ಕಾರ್ಡ್ ಅಂದ್ರೆ ಟ್ರ್ಯಾಪು, ಕ್ರೆಡಿಟ್ ಕಾರ್ಡ್ ಅಂದ್ರೆ ಸಾಲದ ಶೂಲಕ್ಕೆ ಸಿಕ್ಕಾಕೊಂಡ್ಬಿಡ್ತೀವಿ ಅಂತ ಒಂದಷ್ಟು ಜನ ಭಾವಿಸಿದ್ರೆ, ಇನ್ನೊಂದಷ್ಟು ಜನ ಇಲ್ಲ, ಕ್ರೆಡಿಟ್ ಕಾರ್ಡ್ ಇಂದ ನನಗೆ ಸುಲಭದಲ್ಲಿ ಸಾಲ ಸಿಗುತ್ತೆ, ಸಂಕಷ್ಟ ಕಾಲಕ್ಕೆ ಅದು ನೆರವಾಗುತ್ತೆ, ನಾನು ಕ್ರೆಡಿಟ್ ಕಾರ್ಡ್ ಇಂದ ಲಾಭ ಪಡ್ಕೊಂಡಿದ್ದೀನಿ, ನಾನು ಕ್ರೆಡಿಟ್ ಕಾರ್ಡ್ಗೆ ಯಾವುದೇ ದಂಡವನ್ನು ಕಟ್ಟಿಲ್ಲ, ನಾನು ಕ್ರೆಡಿಟ್ ಕಾರ್ಡ್ನ ನೀತಿ ನಿಯಮಗಳಿಗೆ ಬದ್ಧವಾಗಿ ನಡ್ಕೊಂಡಿರೋದ್ರಿಂದ ನನ್ನ ಕ್ರೆಡಿಟ್ ಕಾರ್ಡ್ ಇಂದ ಯಾವುದೇ ಸಮಸ್ಯೆ ಆಗಿಲ್ಲ ಅಂತ ಹೇಳೋರು ಇದ್ದಾರೆ. ಅಂದ್ರೆ ಇಲ್ಲಿ ಕ್ರೆಡಿಟ್ ಕಾರ್ಡ್ ಕೆಟ್ಟದಲ್ಲ, ಕ್ರೆಡಿಟ್ ಕಾರ್ಡ್ನ ಕೆಟ್ಟ ರೀತಿಯಲ್ಲಿ ಬಳಸೋದು ಕೆಟ್ಟದ್ದು ಅನ್ನೋದು ಕ್ಲಿಯರ್ ಆಯ್ತು. ಅಂದ್ರೆ ಕ್ರೆಡಿಟ್ ಕಾರ್ಡನ್ನ ಯಾವ ವ್ಯಕ್ತಿ ಹೇಗೆ ಬಳಸ್ಕೋತಾನೆ ಅನ್ನೋದ್ರ ಮೇಲೆ ಅದು ಒಳ್ಳೇದ ಕೆಟ್ಟದ ಅನ್ನೋದು ನಿರ್ಧಾರ ಆಗುತ್ತೆ. ಸೊ ಕ್ರೆಡಿಟ್ ಕಾರ್ಡು ಸರಿಯಾಗಿ ಬಳಸ್ಕೊಳ್ಳೋರ್ಗೆ ವರದಾನ, ಕೆಟ್ಟದಾಗಿ ಬಳಸ್ಕೊಳ್ಳೋರ್ಗೆ ಶಾಪ. ಇಷ್ಟನ್ನ ನಾವು ತುಂಬಾ ಕ್ಲಿಯರ್ ಆಗಿ ಹೇಳ್ಬೋದು ಶೇಷ. ಈ ವಿಡಿಯೋದಲ್ಲಿ ಕ್ರೆಡಿಟ್ ಕಾರ್ಡ್ಗೆ ಅರ್ಹತೆ ಏನು, ಕ್ರೆಡಿಟ್ ಕಾರ್ಡ್ಗೆ ಅರ್ಹತೆ ಇಲ್ಲದವರು ಹೇಗೆ ಕ್ರೆಡಿಟ್ ಕಾರ್ಡ್ ಅನ್ನ ಪಡ್ಕೋಬಹುದು, ಮತ್ತೆ ಕ್ರೆಡಿಟ್ ಕಾರ್ಡ್ ಅನ್ನ ಬಳಸಬೇಕಾದ್ರೆ ನಾವು ಏನೆಲ್ಲ ಮುಂಜಾಗ್ರತಾ ಕ್ರಮಗಳನ್ನ ಅನುಸರಿಸಬೇಕು, ಕ್ರೆಡಿಟ್ ಕಾರ್ಡ್ ಕಂಪ್ನಿಗಳು ಹೆಂಗ್ ದುಡ್ಡು ಮಾಡ್ತಾರೆ, ಇದೆಲ್ಲವನ್ನ ಹೇಳ್ತೀವಿ. ಸ್ಟೆಪ್ ಬೈ ಸ್ಟೆಪ್ ನೋಡ್ತಾ ಹೋಗೋಣ. ಹಾಗೆ ಎಸ್, ಕ್ರೆಡಿಟ್ ಕಾರ್ಡನ್ನು ಸ್ಮಾರ್ಟ್ ಆಗಿ ಯೂಸ್ ಮಾಡೋದು ಹೇಗೆ ಅಂತ ಹೇಳುವಂಥದ್ದನ್ನು ಈ ವಿಡಿಯೋದಲ್ಲಿ ನೀವು ಹೇಳ್ಕೊಡ್ತೀರಿ. ಆದರೆ ಅದಕ್ಕಿಂತ ಮುಂಚೆ ಕ್ರೆಡಿಟ್ ಕಾರ್ಡ್ ಅಂತ ಹೇಳಿದ್ರೆ ಏನು ಅಂತ? ಈ ಕ್ರೆಡಿಟ್ ಕಾರ್ಡ್ ಅಂದ್ರೆ ನಾವು ಸರಳವಾಗಿ ಏನಪ್ಪ ಹೇಳ್ಬೋದು ಅಂತ ಹೇಳಿದ್ರೆ, ಬ್ಯಾಂಕ್ನವರು ನಮಗೆ ಒಂದಷ್ಟು ಸಮಯಕ್ಕೆ ಬಡ್ಡಿ ರಹಿತವಾಗಿ ಒಂದಿಷ್ಟು ಸಾಲವನ್ನ ಕೊಡ್ತಾರಲ್ಲ, ಒಂದು ಕಾರ್ಡ್ನ ರೂಪದಲ್ಲಿ. ಹೇಗೆ ನಮ್ಮ ಡೆಬಿಟ್ ಕಾರ್ಡ್ ಇರುತ್ತೋ, ಡೆಬಿಟ್ ಕಾರ್ಡ್ ಅಲ್ಲಿ ನಾವು ATM ಹೋಗ್ಬಿಟ್ಟು ದುಡ್ಡು ತೆಗೆದುಬಿಟ್ಟು ಖರ್ಚು ಮಾಡ್ತೀವಿ, ಅಥವಾ ನಾವು ಯಾವುದೋ ವಸ್ತುಗಳನ್ನ ಖರೀದಿ ಮಾಡಿದ್ಮೇಲೆ ಅದನ್ನ ಸ್ವೈಪ್ ಮಾಡಿದ್ರೆ ನಮ್ಮ ಬ್ಯಾಂಕ್ ಅಕೌಂಟ್ ಅಲ್ಲಿ ಇರುವಂತಹ ದುಡ್ಡು ಅದರಲ್ಲಿ ಕಟ್ ಆಗುತ್ತೆ. ಅದ್ರ ಪ್ರಕಾರ ನಾವು ಆ ಕಾರ್ಡ್ ಅನ್ನು ಬಳಸ್ತೀವಿ. ಈ ಕ್ರೆಡಿಟ್ ಕಾರ್ಡ್ ಅನ್ನ ಹೇಗೆ ಬಳಸ್ತೀವಿ ಅಂತ ಹೇಳಿದ್ರೆ, ಆ ಕಾರ್ಡ್ ಅಲ್ಲಿ ದುಡ್ಡಿರುತ್ತೆ, ಆದ್ರೆ ಅದು ಸಾಲದ ದುಡ್ಡು. ಬ್ಯಾಂಕ್ ನಿಮಗೆ ಒಂದು ಲಿಮಿಟ್ ಕೊಟ್ಟಿರುತ್ತೆ, 50,000, 30,000, 1 ಲಕ್ಷ, 1.5 ಲಕ್ಷ, 2 ಲಕ್ಷ, ನಿಮ್ಮ ಆದಾಯಕ್ಕೆ ಅನುಗುಣವಾಗಿ ಒಂದು ಲಿಮಿಟ್ ಅನ್ನ ಕೊಟ್ಟಿರ್ತಾರೆ. ಆ ಮಿತಿ ಒಳಗಡೆ ನೀವು ಸಾಲದ ರೂಪದಲ್ಲಿ ಆ ಹಣವನ್ನ ಬಳಸ್ಕೋಬಹುದು. ಬಟ್ ನಿಗದಿತ ಸಮಯದಲ್ಲಿ 45 ದಿನಗಳ ಒಳಗಾಗಿ ಅದನ್ನ ಕಟ್ಟಬೇಕು. ಕಟ್ಟದೆ ಇದ್ರೆ ಬಡ್ಡಿಯ ಭೂತ ನಿಮ್ಮ ಬೆನ್ನು ಹತ್ತುತ್ತೆ, ನೀವು ಒಂದು ದಿನ ಸಾಲದ ಸುಳಿಗೆ ಸಿಕ್ಕಾಕೊಳ್ತೀರಿ. ನೀವು ಸರಿಯಾದ ಟೈಮ್ ಕಟ್ಬಿಟ್ರೆ ಏನು ಸಮಸ್ಯೆ ಇಲ್ಲ. ಸೊ ಇದು ಲಾರ್ಜರ್ ಪಿಕ್ಚರ್ ಅಂತೇಳಿ ನಾವು ಹೇಳ್ಬೋದು. ಹಾಗಾದ್ರೆ ಕ್ರೆಡಿಟ್ ಕಾರ್ಡ್ ಎಲ್ಲರಿಗೂ ಸಿಗುತ್ತಾ ಅಂತ ಹೇಳಿದ್ರೆ, ಕ್ರೆಡಿಟ್ ಕಾರ್ಡ್ ಅನ್ನು ತೆಗೆದುಕೊಳ್ಬೇಕಾದ್ರೆ ಕೆಲವು ಮಾನದಂಡಗಳಿವೆ. ಏನೇನ್ ಕಂಡೀಷನ್ಸ್ ಅಂತ ಹೇಳಿ ನಾವು ನೋಡ್ತಾ ಹೋಗೋಣ. ಕಡಿಮೆ ಅಂದ್ರೂ 21 ವರ್ಷ ತುಂಬಿರಬೇಕು ಕ್ರೆಡಿಟ್ ಕಾರ್ಡ್ ಅನ್ನ ತೆಗೆದುಕೊಳ್ಬೇಕಾದ್ರೆ. ನಿಮ್ಮ ತಿಂಗಳ ಆದಾಯ ಕಮ್ಮಿ ಅಂದ್ರೂ ಕೂಡ 20,000 ರೂಪಾಯಿ ಇರಬೇಕು. ನೀವು ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ ಅನ್ನ ಫೈಲ್ ಮಾಡಿರ್ಬೇಕು. ಮತ್ತೆ ನಿಮ್ಮ ಕ್ರೆಡಿಟ್ ಸ್ಕೋರ್ ಚೆನ್ನಾಗಿರ್ಬೇಕು. ಕ್ರೆಡಿಟ್ ಸ್ಕೋರ್ ಅಂದ್ರೆ ಏನು? ನೀವು ಹಿಂದೆ ಸಾಲ ತಗೊಂಡಿದ್ದೀರಲ್ಲ, ಸರಿಯಾಗಿ ಕಟ್ಟಿದ್ದೀರಾ ಅನ್ನೋದೇ ಕ್ರೆಡಿಟ್ ಸ್ಕೋರು. ಅದು 300ರಿಂದ 900 ತನಕ ಇರುತ್ತೆ. 700ಕ್ಕಿಂತ ಅಥವಾ 750ಕ್ಕಿಂತ ಹೆಚ್ಚು ಕ್ರೆಡಿಟ್ ಸ್ಕೋರ್ ಇದ್ರೆ ನೀವು ಸರಿಯಾದ ರೀತಿಯಲ್ಲಿ ಸಾಲ ನಿರ್ವಹಣೆ ಮಾಡ್ತಾ ಇದ್ದೀರಿ, ಕ್ರೆಡಿಟ್ ಕಾರ್ಡ್ಗಳನ್ನ ನಿರ್ವಹಣೆ ಮಾಡ್ತಿದ್ದೀರಿ ಅನ್ನೋದಕ್ಕೆ ಅದೊಂದು ಸೂಚಕ. ಇದು ಓವರ್ ಆಲ್ ಬಹುತೇಕ ಬ್ಯಾಂಕ್ಗಳು ಕ್ರೆಡಿಟ್ ಕಾರ್ಡ್ ಅನ್ನ ಕೊಡ್ಲಿಕ್ಕೆ ಫಾಲೋ ಮಾಡುವಂತ ಒಂದು ವಿಧಾನ.
ಸ್ವಲ್ಪ ಆಚೆ ಈಚೆ ಇರ್ಬೋದು ಕೆಲವು ಬ್ಯಾಂಕ್ಗಳಲ್ಲಿ ರೂಲು, ಕೆಲವು ಆನ್ಲೈನ್ ಪ್ಲಾಟ್ಫಾರ್ಮ್ಗಳಲ್ಲಿ ಈ ಕ್ರೆಡಿಟ್ ಕಾರ್ಡ್ ಕೊಡೋದಕ್ಕೆ ಕೆಲವು ರೂಲ್ಸ್ ಆಚೆ ಈಚೆ ಇರ್ಬೋದು. ಬಟ್ ಲಾರ್ಜ್ಲಿ ಇದೇ ಒಂದು ಚೌಕಟ್ಟು ಕ್ರೆಡಿಟ್ ಕಾರ್ಡ್ ಅನ್ನ ಕೊಡ್ಲಿಕ್ಕೆ. ಓಕೆ, ಇದೆಲ್ಲ ನಿಜ ಶರತ್ ಅವರೇ. ಆದರೆ ಎಷ್ಟೋ ಜನರಿಗೆ ಕ್ರೆಡಿಟ್ ಸ್ಕೋರ್ ಇರಲ್ಲ, ಅದ್ರ ಜೊತೆಗೆ ಸ್ಯಾಲ್ರಿ ಕೂಡ ಇರಲ್ಲ, ಸ್ಯಾಲ್ರಿನೂ ಚೆನ್ನಾಗಿರಲ್ಲ. ಅಂಥವ್ರು ಹಾಗಿದ್ರೆ ಕ್ರೆಡಿಟ್ ಕಾರ್ಡ್ ತಗೊಳ್ಳಿಕ್ಕೆ ಆಗೋದೇ ಇಲ್ವಾ? ಈಗ ನೋಡಿ ಶೇಷ, ಕ್ರೆಡಿಟ್ ಕಾರ್ಡ್ ತಗೊಳ್ಳಿಕ್ಕೆ 2 ಮಾರ್ಗ ಇದೆ. ಒಂದನೇ ಮಾರ್ಗ ಏನು, ನೀವೆಲ್ಲೋ ಕೆಲಸ ಮಾಡ್ತಿದ್ದೀರಿ, ನಿಮಗೆ ಮಂತ್ಲಿ ಸಂಬಳ ಬರ್ತಿದೆ, ನೀವು ITR ರಿಟರ್ನ್ಸ್ ಫೈಲ್ ಮಾಡ್ತಾ ಇದ್ದೀರಿ. ಈ ಆಧಾರದ ಮೇಲೆ ಬ್ಯಾಂಕ್ನವರು ನಿಮಗೆ ಅವರೇ ಕರೆದು ಆಫರ್ ಮಾಡ್ತಾರೆ, ನೀವು ಕ್ರೆಡಿಟ್ ಕಾರ್ಡ್ ಅನ್ನ ತಗೊಳ್ಳಿ ಅಂತ ಹೇಳಿ. ಇದು ಅನ್ಸೆಕ್ಯೂರ್ಡ್ ಕ್ರೆಡಿಟ್ ಕಾರ್ಡ್. ಈ ಅನ್ಸೆಕ್ಯೂರ್ಡ್ ಕ್ರೆಡಿಟ್ ಕಾರ್ಡ್ ಅನ್ನ ತಗೊಳ್ಬೇಕು ಅಂತ ಹೇಳಿದ್ರೆ ನಿಮ್ಗೆ ಆದಾಯ ಇರಬೇಕು, ಕೆಲಸ ಇರಬೇಕು, ನಿಮಗೆ ಕ್ರೆಡಿಟ್ ಸ್ಕೋರ್ ಚೆನ್ನಾಗಿರ್ಬೇಕು, ಇಷ್ಟೆಲ್ಲ ಪ್ಯಾರಾಮೀಟರ್ಸ್ ಇದೆ. ಅಷ್ಟಿದ್ರೆ ಅವರೇ ಕಾಲ್ ಮಾಡಿ ನಿಮಗೆ ಕ್ರೆಡಿಟ್ ಕಾರ್ಡ್ ಅನ್ನ ಕೈ ಮುಗಿದು ಕೊಡ್ತಾರೆ ನಿಮಗೆ, ತಗೊಳಪ್ಪ ಅಂತ ಹೇಳಿ. ಹಾಗಾದ್ರೆ ಈ ಕ್ರೆಡಿಟ್ ಸ್ಕೋರ್ ಚೆನ್ನಾಗಿಲ್ಲ, ಸ್ಯಾಲ್ರಿ ಕಡಿಮೆ ಇದೆ, ಆದಾಯ ಸ್ವಲ್ಪ ಕಡಿಮೆ ಇದೆ, ಈ ತರದವ್ರು ಏನ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ ಅವ್ರಿಗೆ ಸೆಕ್ಯೂರ್ಡ್ ಕ್ರೆಡಿಟ್ ಕಾರ್ಡ್ ಅಂತ ಒಂದು ಆಪ್ಷನ್ ಇದೆ. ಈ ಸೆಕ್ಯೂರ್ಡ್ ಕ್ರೆಡಿಟ್ ಕಾರ್ಡ್ ಅನ್ನ FD ಬ್ಯಾಕ್ಡ್ ಕ್ರೆಡಿಟ್ ಕಾರ್ಡ್ ಅಂತೇಳಿ ನಾವು ಕರಿಬಹುದು. ಈಗ ನೋಡಿ, FD ಬ್ಯಾಕ್ಡ್ ಕ್ರೆಡಿಟ್ ಕಾರ್ಡ್ ಅಂದ್ರೆ ಏನು, ನೀವು ಒಂದಿಷ್ಟು ನಿರ್ದಿಷ್ಟ ಮೊತ್ತವನ್ನ ತಗೊಂಡೋಗಿ ಬ್ಯಾಂಕ್ ನಲ್ಲಿ ಫಿಕ್ಸೆಡ್ ಡೆಪಾಸಿಟ್ ರೂಪದಲ್ಲಿ ಇಡೋದು. ಆ ಫಿಕ್ಸೆಡ್ ಡೆಪಾಸಿಟ್ ಲಿಮಿಟ್ ಏನ್ ಇಡ್ತಿರಲ್ಲ, ನೀವು ಒಂದು 50,000 ಇಡ್ತೀರಿ ಅಂದ್ರೆ ನಿಮ್ಗೊಂದು 45,000 ತನಕ ನಿಮಗೆ ಬ್ಯಾಂಕ್ನವರು ಕ್ರೆಡಿಟ್ ಕಾರ್ಡ್ ಲಿಮಿಟ್ ಅನ್ನ ಕೊಡ್ತಾರೆ. ಆ ಕ್ರೆಡಿಟ್ ಕಾರ್ಡ್ ಲಿಮಿಟ್ ಅನ್ನ ಬಳಸ್ಕೊಂಡು ನೀವು ಆನ್ ಟೈಮ್ ಪೇಮೆಂಟ್ ಮಾಡ್ತಾ ಬಂದ್ರೆ ಒಂದು ನಿಮ್ಮ ಕ್ರೆಡಿಟ್ ಹಿಸ್ಟ್ರಿ ಬಿಲ್ಡ್ ಆಗುತ್ತೆ. ಎರಡನೇದು, ನಾಳೆ ದಿವಸ ನಿಮ್ ಕ್ರೆಡಿಟ್ ಹಿಸ್ಟ್ರಿ ಚೆನ್ನಾಗಿ ಬಿಲ್ಡ್ ಆದಾಗ ನಿಮ್ಮ ಕ್ರೆಡಿಟ್ ಸ್ಕೋರ್ ಚೆನ್ನಾಗಾಗತ್ತೆ. ಕ್ರೆಡಿಟ್ ಸ್ಕೋರ್ ಚೆನ್ನಾಗಾದಾಗ ಬ್ಯಾಂಕ್ಗಳು ನಿಮ್ಗೆ ಸಾಲವನ್ನು ಕೊಡ್ಲಿಕ್ಕೆ ಮುಂದೆ ಬರ್ತವೆ. ಮತ್ತೆ ಬ್ಯಾಂಕ್ಗಳು ಸಾಲ ಕೊಡುವಾಗ ನಿಮ್ಮ ಕ್ರೆಡಿಟ್ ಸ್ಕೋರ್ ಉತ್ತಮ ರೀತಿಯಲ್ಲಿ ಇದ್ದಾಗ ನಿಮಗೆ ಕಾಂಪಿಟೇಟಿವ್ ರೇಟ್, ಇಂಟ್ರೆಸ್ಟ್ ರೇಟ್ ನಲ್ಲಿ ಸಾಲ ಸಿಗುತ್ತೆ. ನೋಡಿ, ಯಾರಿಗೆ ಆದಾಯ ಇರುತ್ತೆ, ಯಾರಿಗೆ ಸ್ಯಾಲ್ರಿ ಇರುತ್ತೆ, ಯಾರಿಗೆ ಕ್ರೆಡಿಟ್ ಸ್ಕೋರ್ ಚೆನ್ನಾಗಿರುತ್ತೆ ಅವ್ರಿಗೆ ಬ್ಯಾಂಕ್ಗಳು ಅನ್ಸೆಕ್ಯೂರ್ಡ್ ಕ್ರೆಡಿಟ್ ಕಾರ್ಡ್ ಅನ್ನು ಕೊಡ್ತವೆ. ಯಾರಿಗೆ ಕ್ರೆಡಿಟ್ ಸ್ಕೋರ್ ಚೆನ್ನಾಗಿರಲ್ಲ, ಆದಾಯ ಸ್ವಲ್ಪ ಕಡಿಮೆ ಇರುತ್ತೆ, ಅಥವಾ ಆದಾಯ ತುಂಬಾ ಹೇಳ್ಕೊಳ್ಳೋ ಅಷ್ಟಿರಲ್ಲ, ಅಂತವ್ರಿಗೆ ಸೆಕ್ಯೂರ್ಡ್ ಕ್ರೆಡಿಟ್ ಕಾರ್ಡ್ ನ ಆಪ್ಷನ್ ಇದೆ. ಅಂದ್ರೆ FD ಅನ್ನ ನಾವು ಬ್ಯಾಂಕ್ ನಲ್ಲಿ ಇಟ್ಟು ಅದಕ್ಕೆ ಪ್ರತಿಯಾಗಿ ಒಂದು ಕ್ರೆಡಿಟ್ ಕಾರ್ಡ್ ಅನ್ನ ಪಡ್ಕೊಂಡು ಅದಕ್ಕೆ ಟೈಮ್ಲಿ ಪೇಮೆಂಟ್ ಮಾಡ್ಕೊಂಡು ನಮ್ಮ ಕ್ರೆಡಿಟ್ ಹಿಸ್ಟ್ರಿಯನ್ನ ಚೆನ್ನಾಗಿ ಮಾಡ್ಕೊಂಡು ನಾಳೆ ದಿವಸ ಸಾಲ ಸುಲಭದಲ್ಲಿ ಸಿಗೋಂಗ್ ಮಾಡ್ಕೊಳ್ಳೋದು ಅಥವಾ ಕಡಿಮೆ ಬಡ್ಡಿ ದರಕ್ಕೆ ಸಾಲ ಸಿಗೋಂಗ್ ಮಾಡ್ಕೊಳ್ಳೋದು ನಮ್ಮ ಕೈಯಲ್ಲಿದೆ. ಸೊ ಇದು ಎರಡನೇ ಆಪ್ಷನ್. ಸೊ ಹಾಗಿದ್ರೆ ಸೆಕ್ಯೂರ್ಡ್ ಕ್ರೆಡಿಟ್ ಕಾರ್ಡ್ ಅನ್ನ ಹೇಗೆ ಪಡ್ಕೊಳ್ಳೋದು ಅಂತ ಈಗ ನೋಡಿ ಶೇಷ, ಬಹುತೇಕ ಎಲ್ಲಾ ಬ್ಯಾಂಕ್ಗಳು ಈ ಸೆಕ್ಯೂರ್ಡ್ ಕ್ರೆಡಿಟ್ ಕಾರ್ಡ್ ಅನ್ನ ಕೊಡ್ತವೆ. ಸೆಕ್ಯೂರ್ಡ್ ಕ್ರೆಡಿಟ್ ಕಾರ್ಡ್ ಅಂದ್ರೆ FD ಬ್ಯಾಕ್ಡ್ ಕ್ರೆಡಿಟ್ ಕಾರ್ಡ್. ಆದ್ರೆ ಅವ್ರವ್ರದೇ ಒಂದು ಇತಿಮಿತಿಗಳಿರ್ತವೆ, ಅವ್ರವ್ರದೇ ನಿಬಂಧನೆಗಳಿರ್ತವೆ. ನಾನಿಲ್ಲೊಂದು ಪ್ಲಾಟ್ಫಾರ್ಮ್ ಅನ್ನ ನೋಟ್ ಮಾಡ್ಕೊಂಡ್ ಬಂದಿದ್ದೀನಿ, ಅದು SBMcredit.pay ಕ್ರೆಡಿಟ್ ಕಾರ್ಡ್ ಅಂತೇಳಿ. ಇದ್ರಲ್ಲಿ ಏನಪ್ಪ ವಿಶೇಷ ಅಂತ ಹೇಳಿದ್ರೆ ಬರೀ 2,000 ರೂಪಾಯಿಂದ ನೀವು ಈ FD ಮಾಡಿ ಅದ್ರ ಬೇಸಿಸ್ ಮೇಲೆ ಕ್ರೆಡಿಟ್ ಕಾರ್ಡ್ ಅನ್ನು ತಗೋಬಹುದು. ಅದರಲ್ಲಿ 90% ಕ್ರೆಡಿಟ್ ಲಿಮಿಟ್ ಅನ್ನ ಕೊಡ್ತಾರೆ. ಸೊ ಇದು ಬಹಳ ದೊಡ್ಡ ಅನುಕೂಲ. ಮತ್ತೆ ಈ FD ಬ್ಯಾಕ್ಡ್ ಕ್ರೆಡಿಟ್ ಕಾರ್ಡ್ ಏನಿದೆ ಅದರಲ್ಲಿ ನೀವು 5,000 ರೂಪಾಯಿಗಿಂತ ಜಾಸ್ತಿ FD ಇಟ್ಟು ನೀವು ಕಾರ್ಡ್ ಅನ್ನ ಪಡ್ಕೊಂಡ್ರೆ ನಿಮ್ಗೆ ಲೈಫ್ ಟೈಮ್ ಫ್ರೀ ಕ್ರೆಡಿಟ್ ಕಾರ್ಡ್ ಸಿಗುತ್ತೆ. ನೀವು 5,000 ರೂಪಾಯಿಗಿಂತ ಒಳಗಡೆ ಕಮ್ಮಿ ಅಮೌಂಟ್ ಇಟ್ಟು ನೀವು FD ಮಾಡ್ತೀರಿ ಅಂತ ಹೇಳಿದ್ರೆ ನಿಮ್ಗೆ 199 ರೂಪೀಸ್ ಪ್ಲಸ್ GST ಅನ್ನ ಚಾರ್ಜ್ ಮಾಡ್ತಾರೆ. ಮತ್ತೆ ಅಷ್ಟೇ ಅಲ್ಲ, ನೋಡಿ ಇಂಟ್ರೆಸ್ಟಿಂಗ್ ಫ್ಯಾಕ್ಟರ್ ಏನಂದ್ರೆ ನೀವು FD ಇಡ್ತೀರಲ್ಲ ಅದಕ್ಕೆ 6% ಬಡ್ಡಿ ಕೊಡ್ತಾರೆ, ಆನ್ಯುವಲ್ ಬಡ್ಡಿ. ಮತ್ತೆ ತುಂಬಾ ಒಳ್ಳೆ ರಿವಾರ್ಡ್ಸ್ ಕೂಡ ಈ ಕ್ರೆಡಿಟ್ ಪೇ ಮೂಲಕ ತಗೊಳ್ಳುವಂತ ಕ್ರೆಡಿಟ್ ಕಾರ್ಡ್ಗೆ ಇದೆ. ಅದ್ರಲ್ಲಿ ಏನಂತ ಹೇಳಿದ್ರೆ ಅನ್ಲಿಮಿಟೆಡ್ 2% ಕ್ಯಾಶ್ ಬ್ಯಾಕ್ ಆನ್ UPI ಪೇಮೆಂಟ್ಸ್, ಮತ್ತೆ 3% ಆನ್ ಆಫ್ಲೈನ್ ಸ್ಪೆಂಡ್. ನೀವು ಹೋಗಿ ಎಲ್ಲೋ ಏನೋ ಖರೀದಿ ಮಾಡ್ತೀರಿ ಅಂತ ಹೇಳಿದ್ರೆ ಅಲ್ಲಿ ನೀವು ಖರೀದಿ ಮಾಡಿದಾಗ ನಿಮಗೆ 3% ಕ್ಯಾಶ್ ಬ್ಯಾಕ್ ಸಿಗುತ್ತೆ. ಈ ರೀತಿಯ ಬೆನಿಫಿಟ್ ಕೂಡ ಇದರಲ್ಲಿದೆ. ಆನ್ಲೈನ್ ಟ್ರಾನ್ಸಾಕ್ಷನ್ಗೂ ಏನಾದ್ರು ಕ್ಯಾಶ್ ಬ್ಯಾಕ್ ಇದೆಯಾ? ಈಗ ನೋಡಿ, ಆನ್ಲೈನ್ ಟ್ರಾನ್ಸಾಕ್ಷನ್ಗೂ 1% ಕ್ಯಾಶ್ ಬ್ಯಾಕ್ ಅನ್ನ ಇವ್ರು ಕೊಡ್ತಾರೆ. ಮತ್ತೆ ಇದನ್ನ ಎಲ್ಲಿ ರಿಡೀಮ್ ಮಾಡ್ಕೋಬಹುದು ಅಂತ ಹೇಳಿದ್ರೆ 6 to 24% ವರೆಗೆ ಎಲ್ಲೆಲ್ಲಿ ರಿಡೀಮ್ ಮಾಡ್ಕೋಬಹುದು ಅಂತ ಹೇಳಿದ್ರೆ ಫ್ಲಿಪ್ಕಾರ್ಟ್, ಅಮೆಜಾನ್ ಪೇ, ಸ್ವಿಗ್ಗಿ, ಝೊಮ್ಯಾಟೊ, ಓಲಾ, ಊಬರ್ ಈ ರೀತಿಯ ಪ್ಲಾಟ್ಫಾರ್ಮ್ಗಳ ಮೂಲಕ ನೀವು ರಿಡೀಮ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಮತ್ತೆ ಇದರ ಇನ್ಸ್ಟೆಂಟ್ ಸೆಟಪ್ ನೀವು ಎಷ್ಟು ಬೇಗ ಇದನ್ನ ತಗೋಬಹುದು ಅಂತ ಹೇಳಿದ್ರೆ 5-10 ನಿಮಿಷದಲ್ಲಿ ಕ್ರೆಡಿಟ್ ಕಾರ್ಡ್ ಅನ್ನ ಪಡ್ಕೊಳ್ಳಿಕ್ಕೆ ಸಾಧ್ಯ ಇದೆ ಆನ್ಲೈನ್ ಅಲ್ಲಿ. ನೋಡಿ,
ಈ ವಿಡಿಯೋ KYC ಮೂಲಕ ಬರೀ 30 ನಿಮಿಷದಲ್ಲೇ ವರ್ಚುವಲ್ ಕ್ರೆಡಿಟ್ ಕಾರ್ಡ್ ಅನ್ನ ಕೊಡ್ತಾರೆ. ನಿಮ್ಮ FD ಏನಾದ್ರೂ 5,000ಕ್ಕಿಂತ ಜಾಸ್ತಿ ಮಾಡಿದ್ರೆ, ಅಂದ್ರೆ ನೀವು ಕ್ರೆಡಿಟ್ ಕಾರ್ಡ್ ತಗೊಳಕ್ಕೆ 5,000ಕ್ಕಿಂತ ಜಾಸ್ತಿ FD ಮಾಡಿದ್ರೆ ಫಿಸಿಕಲ್ ಕಾರ್ಡ್ ಕೂಡ ನಿಮಗೆ 3 ರಿಂದ 4 ದಿನದಲ್ಲಿ ನಿಮ್ಮ ವಿಳಾಸಕ್ಕೆ ಬಂದು ತಲುಪುತ್ತೆ. ಸೂಪರ್. ಯಾಕೆಂತ ಹೇಳಿದ್ರೆ ಎಷ್ಟೋ ಜನಕ್ಕೆ ಕ್ರೆಡಿಟ್ ಸ್ಕೋರ್ ಚೆನ್ನಾಗಿರಲ್ಲ, ಆದಾಯ ಚೆನ್ನಾಗಿರಲ್ಲ, ಅವರು ಸೆಕ್ಯೂರ್ಡ್ ಕ್ರೆಡಿಟ್ ಕಾರ್ಡ್ ಅನ್ನೇ ತಗೊಳ್ಬೇಕಾಗತ್ತೆ. ಸೊ ಇಂಥ ಸಂದರ್ಭದಲ್ಲಿ ಈ ಆಪ್ಷನ್ ಅನ್ನ ಪರಿಗಣಿಸಬಹುದು. ಖಂಡಿತ ಶೇಷ. ಸೊ ಇದ್ರ ಜೊತೆಗೆ ಇನ್ನೂ ಏನಾದ್ರೂ ಬೆನಿಫಿಟ್ಸ್ ಇದೆಯಾ ಇದರಲ್ಲಿ? ಈಗ ನೋಡಿ, ಅಡಿಷನಲ್ ಬೆನಿಫಿಟ್ಸ್ ಏನೇನ್ ಸಿಗುತ್ತೆ ಅಂತ ಹೇಳಿದ್ರೆ, ಮೊದಲನೇದಾಗಿ ನಿಮ್ ಕ್ರೆಡಿಟ್ ಸ್ಕೋರ್ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಕ್ರೆಡಿಟ್ ಸ್ಕೋರ್ ಅನ್ನ ಬಿಲ್ಡ್ ಮಾಡ್ಕೊಳ್ಳಿಕ್ಕೆ ಇದು ಅನುಕೂಲ ಮಾಡ್ಕೊಳುತ್ತೆ. ಮತ್ತೆ ಬಹಳ ವಿಶೇಷ ಏನಪ್ಪಾ ಅಂದ್ರೆ, ಇದಕ್ಕೇನು ಸಪರೇಟ್ ಸೇವಿಂಗ್ಸ್ ಅಕೌಂಟ್ ಮಾಡಿ FD ಮಾಡಬೇಕು ಅಂತ ಇಲ್ಲ. ಮತ್ತೆ 45 ದಿನಗಳವರೆಗೆ ನಿಮಗೆ ಇಂಟ್ರೆಸ್ಟ್ ಫ್ರೀ ಲೋನ್ ಸಿಗುತ್ತೆ. ಯಾವ ಮೂಲಕ? ಕ್ರೆಡಿಟ್ ಕಾರ್ಡ್ ಮೂಲಕ. ಮತ್ತೆ ಜಾಯ್ನಿಂಗ್ ಬೋನಸ್ ಅಂತ ಹೇಳಿ 100 ಕ್ಯಾಶ್ ಬ್ಯಾಕ್ ಪಾಯಿಂಟ್ಸ್ ಅನ್ನು ಕೊಡ್ತಾರೆ. ಯಾವಾಗ ಈ ರಿವಾರ್ಡ್ ಸಿಗುತ್ತಪ್ಪ ಅಂತ ಹೇಳಿದ್ರೆ, ಈ Credit.Pay ಕಾರ್ಡ್ ಏನಿರುತ್ತಲ್ಲ ಅದನ್ನ UPI ಜೊತೆ ಲಿಂಕ್ ಮಾಡಿದಾಗ ನಿಮಗೆ 100 ಕ್ಯಾಶ್ ಬ್ಯಾಕ್ ಪಾಯಿಂಟ್ಸ್ ಸಿಗುತ್ತೆ. ಸೊ ಹಾಗಿದ್ರೆ SBM Credit.Pay ಕ್ರೆಡಿಟ್ ಅನ್ನ ನಾನು ಪಡ್ಕೊಳ್ಬೇಕು ಅಂತ ಹೇಳಿದ್ರೆ ಹೆಂಗೆ ಅಂತ? ಈಗ ನೋಡಿ, ಡಿಸ್ಕ್ರಿಪ್ಷನ್ ಅಲ್ಲಿ ಅದ್ರ ಲಿಂಕ್ ಅನ್ನ ಕೊಟ್ಟಿದೀವಿ. ಅದನ್ನ ಪರಿಶೀಲನೆ ಮಾಡಿ ನಿಮಗೆ ಯಾವುದು ಸರಿ ಆಗುತ್ತೆ, ಯಾವ ಅಮೌಂಟ್ಗೆ ನೀವು FD ಮಾಡಿ ಕ್ರೆಡಿಟ್ ಕಾರ್ಡ್ ಅನ್ನ ತಗೋಬೇಕು ಅನ್ನೋದನ್ನ ನೀವು ನಿರ್ಧಾರ ಮಾಡಿ ಆ ಲಿಂಕ್ ಅನ್ನ ಬಳಸ್ಕೊಂಡು ನೀವು ಪ್ರಕ್ರಿಯೆಯನ್ನ ವಿಡಿಯೋ KYC ಪ್ರಕ್ರಿಯೆಯನ್ನ ಮಾಡಿಕೊಂಡು ಆ ನಂತರ ಕ್ರೆಡಿಟ್ ಕಾರ್ಡ್ ಅನ್ನು ಪಡ್ಕೋಬಹುದು. ಸೊ ಸ್ಯಾಲರಿ ಇರುವಂತವರಿಗೆ ಜೊತೆಗೆ ಕ್ರೆಡಿಟ್ ಸ್ಕೋರ್ ಚೆನ್ನಾಗಿರುವಂತವರಿಗೆ ಅನ್ಸೆಕ್ಯೂರ್ಡ್ ಕ್ರೆಡಿಟ್ ಕಾರ್ಡ್ ಸಿಗುತ್ತೆ. ಅದೇ ತರ ಆದಾಯ ಕಡಿಮೆ ಇರುವಂತವರು ಕೂಡ ಸೆಕ್ಯೂರ್ಡ್ ಕಾರ್ಡ್ ಅನ್ನ ಹೆಂಗ್ ಪಡ್ಕೊಳ್ಳೋದು ಅಂತ ಹೇಳುವಂತದನ್ನ ತಿಳಿಸ್ಕೊಟ್ರಿ. ವಂಡರ್ಫುಲ್. ಇದ್ರ ಜೊತೆಗೆ ಇನ್ ಜನರಲ್ ಆಗಿ ಮಾತಾಡೋದಿದ್ರೆ ಈ ಕ್ರೆಡಿಟ್ ಕಾರ್ಡ್ ಅಲ್ಲಿ ಇರುವಂತಹ ಹಿಡನ್ ಪವರ್ ಏನು ಅಂತ? ಈಗ ನೋಡಿ, ಮೊದಲನೇದಾಗಿ ಇದನ್ನ ಸ್ಮಾರ್ಟ್ ಆಗಿ ಯೂಸ್ ಮಾಡಿದ್ರೆ ಕ್ರೆಡಿಟ್ ಕಾರ್ಡ್ ನಿಮ್ಮ ಫಿನಾನ್ಷಿಯಲ್ ಲೈಫ್ ಅನ್ನ ತುಂಬಾ ಈಸಿ ಮಾಡುತ್ತೆ, ಜೊತೆಗೆ ಲಾಭನೂ ತಂದ್ಕೊಡುತ್ತೆ. ಈಗ ನೋಡಿ, ಈಗ ತುರ್ತಾಗಿ ನಿಮಗೆ ದುಡ್ಡು ಬೇಕು. ಹೌದು. ಈಗ ದುಡ್ಡು ಬೇಕು, ನಿಮ್ಮ ಹತ್ರ ದುಡ್ಡಿಲ್ಲ ಅಂದ್ರೆ ಯಾರ ಹತ್ರನೋ ಕೇಳಬೇಕು. ಇವತ್ತಿನ ಕಾಲದಲ್ಲಿ ಯಾರ ಹತ್ರನೋ ದುಡ್ಡು ಕೇಳಿ ತಗೊಳ್ಳೋದು ತುಂಬಾ ಕಷ್ಟ. ಆದ್ರೆ ಕ್ರೆಡಿಟ್ ಕಾರ್ಡ್ ಇದ್ರೆ 45 ದಿನಗಳ ಅವಧಿಗೆ ಇಂಟ್ರೆಸ್ಟ್ ಫ್ರೀ ಲೋನ್ ಸಿಗುತ್ತೆ. ಹೌದು. ಮತ್ತೆ ಇನ್ನೊಂದೇನಪ್ಪಾ ಅಂತ ಹೇಳಿದ್ರೆ, ನೀವು ಮಾಡೋ ಪ್ರತಿ ಖರ್ಚಿಗೂ ರಿವಾರ್ಡ್ ಪಾಯಿಂಟ್ ಸಿಗುತ್ತೆ. ಈಗ ತುರ್ತು ಅಗತ್ಯ ಬೇಕು, ದುಡ್ಡು ಬೇಕು, ಆಸ್ಪತ್ರೆಗೆ ಸೇರ್ಕೊಂಡಿದ್ದಾರೆ ಅಥವಾ ಇನ್ನೇನೋ ಅರ್ಜೆಂಟ್ ಖರ್ಚಿದೆ, ಆಗ ಕ್ರೆಡಿಟ್ ಕಾರ್ಡ್ ನಿಮಗೆ ಆಪ್ತ ಮಿತ್ರನಂತೆ ನೆರವಿಗೆ ಬರುತ್ತೆ. 45 ದಿನಗಳವರೆಗೆ ಬಡ್ಡಿ ರಹಿತ ಸಾಲನೂ ಸಿಗುತ್ತೆ, ಮತ್ತೆ ರಿವಾರ್ಡ್ ಪಾಯಿಂಟ್ ಸಿಗುತ್ತೆ, ಕ್ಯಾಶ್ ಬ್ಯಾಕ್ ಗಳು ಸಿಗ್ತವೆ, ಶಾಪಿಂಗ್ ಮೇಲೆ ಡಿಸ್ಕೌಂಟ್ ಸಿಗುತ್ತೆ, ಫ್ರೀ ಮೂವಿ ಟಿಕೆಟ್ಗಳು ಸಿಗ್ತವೆ ಎಷ್ಟೋ ಕೇಸಲ್ಲಿ, ಮತ್ತೆ ನಿಮಗೆ ಅಂತ ಇರೋ ಸ್ಪೆಷಲ್ ಆಫರ್ಗಳು ಸಿಗ್ತವೆ. ಈಗ ವಾಷಿಂಗ್ ಮಷಿನ್, ಫ್ರಿಡ್ಜ್ ಈ ತರದ್ದೇನೋ ತೆಗೆದುಕೊಳ್ಳೋಕೆ ಹೋದಾಗ ಅದಕ್ಕೆ ಸ್ಪೆಷಲ್ ಆಫರ್ಗಳು ಸಿಗ್ತವೆ. ಮತ್ತೆ ಒಂದು ಮುಖ್ಯ ಏನಪ್ಪಾ ಅಂತ ಹೇಳಿದ್ರೆ, ಇದೆಲ್ಲಾ ಲಾಭಗಳನ್ನ ಪಡೆದು ನೀವು ಖುಷಿಯಾಗಿರ್ಬೇಕು ಅಂತ ಹೇಳಿದ್ರೆ, ನೀವು ಏನು ಸ್ಕೆಡ್ಯೂಲ್ಡ್ ಪೇಮೆಂಟ್ ಟೈಮ್ ಇರುತ್ತೆ ಆನ್ ಟೈಮ್ಗೆ ಪೇಮೆಂಟ್ ಮಾಡಿಬಿಟ್ರೆ ಕ್ರೆಡಿಟ್ ಕಾರ್ಡ್ ನಿಮ್ಗೆ ವರದಾನ ಆಗುತ್ತೆ. ಕ್ರೆಡಿಟ್ ಕಾರ್ಡ್ ಅಂದ್ರೆ ನೆನ್ಪಿಟ್ಕೊಳ್ಳಿ, ನಿಮ್ಮ ಜೇಬಲ್ಲಿ ಇಲ್ಲದೆ ಇರೋ ದುಡ್ಡು. ಅದು ನಿಮ್ಮ ಜೇಬಲ್ಲಿ ಇಲ್ಲದೆ ಇರೋ ದುಡ್ಡನ್ನ ಬಳಸುವಾಗ ಅಥವಾ ಬೇರೆಯವ್ರ ಹತ್ರ ನೀವು ಸಾಲ ತೆಗೆದುಕೊಂಡು ದುಡ್ಡು ಬಳಸ್ತಿರಲ್ಲ, ಅದನ್ನ ಎಷ್ಟು ಎಚ್ಚರಿಕೆಯಿಂದ ಬಳಸಬೇಕು ಅಂತ ಹೇಳಿ ನಿಮಗೆ ಗೊತ್ತಿರಬೇಕು. ಅದನ್ನ ತಿಳ್ಕೊಂಡು ಮಾಡಿದ್ರೆ ಕ್ರೆಡಿಟ್ ಕಾರ್ಡ್ ಇಂದ ಖಂಡಿತ ನಿಮಗೆ ಸಮಸ್ಯೆ ಆಗಲ್ಲ. ಕ್ರೆಡಿಟ್ ಕಾರ್ಡ್ ಇಂದ ನಿಮ್ಮ ನೆಮ್ಮದಿ ಹಾಳಾಗಲ್ಲ, ನೀವು ಉದ್ಧಾರನೂ ಆಗ್ಬೋದು. ಎಸ್, ಇಷ್ಟು ಹೇಳಿದ ಮೇಲೆ ನನಗೆ ಕೇಳಲೇಬೇಕು. ಅಂದ್ರೆ ನೀವು ಹೇಳ್ತಾ ಇರೋದ್ರ ಅರ್ಥ ಏನು ಅಂತ ಹೇಳಿದ್ರೆ ಕ್ರೆಡಿಟ್ ಕಾರ್ಡ್ ಅನ್ನ ಸ್ಮಾರ್ಟ್ ಆಗಿ ಯೂಸ್ ಮಾಡಬೇಕು ಅಂತ. ಸೊ ಕ್ರೆಡಿಟ್ ಕಾರ್ಡ್ ಅನ್ನಾಗಿದ್ರೆ ಸ್ಮಾರ್ಟ್ ಆಗಿ ಯೂಸ್ ಮಾಡೋದು ಹೇಗೆ ಅದನ್ನು ತಿಳಿಸ್ಕೊಡಿ. ಈಗ ನೋಡಿ, ಕೆಲವು ನೋಟ್ಸ್ ಅನ್ನು ನಾನಿಲ್ಲಿ ಮಾಡ್ಕೊಂಡಿದ್ದೀನಿ. ನೋಡಿ, ಒಬ್ಬ ಫಿನಾನ್ಷಿಯಲ್ ಎಕ್ಸ್ಪರ್ಟ್ ತರ ಈ ಕ್ರೆಡಿಟ್ ಕಾರ್ಡ್ ಅನ್ನ ಹೆಂಗ್ ಯೂಸ್ ಮಾಡಬಹುದು ಅಂತೇಳಿ. ನಿಮಗೆ ಕೊಟ್ಟಿರೋ ಪೂರ್ತಿ ಕ್ರೆಡಿಟ್ ಲಿಮಿಟ್ ನ ಯಾವತ್ತೂ ಯೂಸ್ ಮಾಡ್ಕೋಬೇಡಿ. ನಿಮ್ಮ ಖರ್ಚನ್ನ ಯಾವಾಗ್ಲೂ 30-40% ಒಳಗೆ ಇಡಿ. ನಿಮಗೆ 100 ರೂಪಾಯಿ ಕೊಟ್ಟಿದ್ದಾರೆ ಲಿಮಿಟ್ ಅಂದ್ರೆ 30 ರಿಂದ 40 ರೂಪಾಯಿ ಮಾತ್ರ ಬಳಸ್ಕೊಳ್ಳೋಕೆ ಪ್ರಯತ್ನ ಪಡಿ. ಎಸ್, ತುಂಬಾ ಜನ ಕೇಳ್ತಾರೆ, ಈಗ ನಂಗೆ 1 ಲಕ್ಷ ರೂಪಾಯಿ ಕ್ರೆಡಿಟ್ ಲಿಮಿಟ್ ಇದೆ ಅಪ್ಪ, ಅವ್ರು 1 ಲಕ್ಷ ಕೊಟ್ಟಿರುವಾಗ ನಾನು ಯಾಕೆ 30,000ಕ್ಕೆ ಅಥವಾ 40,000ಕ್ಕೆ ಮುಗಿಸ್ಲಿ, ನಾನು 90,000 95,000 ಅಥವಾ 1 ಲಕ್ಷದವರೆಗೆ ತಗೊಳ್ತೀನಿ ಅಂತ ಹೇಳ್ತಾರೆ. ಏನಾಗುತ್ತೆ, ನೀವು ಪ್ರತಿ ಸಲ ನಿಮ್ಮ ಕ್ರೆಡಿಟ್ ಲಿಮಿಟ್ ಅನ್ನ ಪೂರ್ತಿಯಾಗಿ ಬಳಸ್ತಾ ಹೋದಾಗ ನಿಮಗೆ ಒಂದನೇದು ನಿಮಗೆ ಬಂದ ದುಡ್ಡೆಲ್ಲ ಸಾಲ ಕಟ್ಟಕ್ ಆಗುತ್ತೆ. ಎರಡನೇದು ಏನಾಗುತ್ತೆ, ನೀವು ಪ್ರತಿ ಸಲ ಲಿಮಿಟ್ ಅನ್ನ ಅತಿಯಾಗಿ ಬಳಸ್ತಿದ್ರೆ ಕ್ರೆಡಿಟ್ ಕಾರ್ಡ್ ಕಂಪ್ನಿಯವರು ಇವನ ಹತ್ರ ಜಾಸ್ತಿ ದುಡ್ಡಿಲ್ಲ, ಇವನು ನಮ್ಮ ಸಾಲದ ಮೇಲೆ ಡಿಪೆಂಡ್ ಆಗಿದ್ದಾನೆ ಅಂತೇಳಿ ನಿಮ್ಮನ್ನ ಭಾವಿಸ್ತಾರೆ. ಅದು ಪರೋಕ್ಷವಾಗಿ ನಿಮ್ಮ ಕ್ರೆಡಿಟ್ ಸ್ಕೋರ್ ಮೇಲೂ ಪರಿಣಾಮ ಬೀರುತ್ತೆ. ಮತ್ತೆ ನೀವು ಎಕ್ಸೀಡ್ ಆಗಿ ಖರ್ಚು ಮಾಡಿದಾಗ ಏನಾಗುತ್ತೆ, ನಿಮಗೆ ಹೊರೆಯೂ ಜಾಸ್ತಿ ಆಗುತ್ತೆ. 30-40% ಒಳಗಡೆ ಖರ್ಚು ಮಾಡಿ ಆ ಲಿಮಿಟ್ ಅನ್ನ ಮೇಂಟೈನ್ ಮಾಡ್ಕೊಂಡ್ರೆ
ನಿಮ್ಗೆ ರೀಪೇಮೆಂಟ್ ಮಾಡ್ಬೇಕಲ್ಲ, 45 ದಿನದೊಳಗಡೆ ವಾಪಸ್ ಕೊಡ್ಬೇಕಲ್ಲ, ಅದಕ್ಕೂ ಅನುಕೂಲ ಆಗುತ್ತೆ. ಡ್ಯೂ ಡೇಟ್ ಬರೋಕೆ ಮುಂಚೆನೆ ನೀವು ಕಟ್ಟಬೇಕಾಗಿರೋ ಟೋಟಲ್ ಔಟ್ಸ್ಟ್ಯಾಂಡಿಂಗ್ ಅನ್ನ ಕಟ್ಟಿ. ತುಂಬಾ ಜನ ಇಲ್ಲೇ ಶೇಷ ಎಡವಿ ಬೀಳೋದು. ಏನ್ ಮಾಡ್ತಾರೆ, ಈ ಕ್ರೆಡಿಟ್ ಕಾರ್ಡ್ ಪೇಮೆಂಟ್ ಅಲ್ಲಿ ಟೋಟಲ್ ಅಮೌಂಟ್ ಡ್ಯೂ, ಮಿನಿಮಮ್ ಅಮೌಂಟ್ ಡ್ಯೂ ಅಂತ ಇರುತ್ತೆ. ಈ ಟೋಟಲ್ ಅಮೌಂಟ್ ಡ್ಯೂ ಅಂದ್ರೆ ನೀವು ತೆಗೆದುಕೊಂಡಿರುವ ಒಟ್ಟು ಕ್ರೆಡಿಟ್ ಕಾರ್ಡ್ ಸಾಲದ ಮೊತ್ತ. ಅದರಲ್ಲಿ ಸ್ವಲ್ಪ ಕಟ್ಟಿದ್ರು ಓಕೆ ಅಂತೇಳಿ ಒಂದು ಆಪ್ಷನ್ ಇರುತ್ತೆ, ಅದು ಮಿನಿಮಮ್ ಅಮೌಂಟ್ ಡ್ಯೂ. ತುಂಬಾ ಜನ ಏನ್ ಅನ್ಕೋತಾರೆ, ಈ ಮಿನಿಮಮ್ ಅಮೌಂಟ್ ಡ್ಯೂ ಕಟ್ಬಿಟ್ರೆ ನನ್ನ ಸಾಲ ಕಟ್ಟದಂಗೆ ಅನ್ಕೊಂಡು ಅಲ್ಲೇ ಅಷ್ಟು ಕಟ್ಬಿಟ್ಟು ಸುಮ್ಮನೆ ಆರಾಮ ಆಗ್ಬಿಡ್ತಾರೆ. ಆದ್ರೆ ನೆನ್ಪಿಟ್ಕೊಳ್ಳಿ, ನೀವು ಎಷ್ಟು ಅಮೌಂಟ್ ಕಟ್ಟಿರ್ತಿರಲ್ಲ, ಇನ್ನೆಷ್ಟು ಅಮೌಂಟ್ ಉಳಿದಿರುತ್ತಲ್ಲ, ಕಟ್ಟಿರೋ ಅಮೌಂಟ್ ಓಕೆ, ಕಟ್ಟದೇ ಇರೋ ಅಮೌಂಟ್ಗೆ ಬಡ್ಡಿ ಬೆಳಿತಾನೇ ಹೋಗುತ್ತೆ. ತುಂಬಾ ಜನ ಈ ಕ್ರೆಡಿಟ್ ಕಾರ್ಡ್ ಟ್ರ್ಯಾಪ್ ಅಲ್ಲಿ ಸಿಕ್ಕಾಕೊಳ್ಳೋದು ಇಲ್ಲಿ. ಕ್ರೆಡಿಟ್ ಕಾರ್ಡ್ ಅಲ್ಲಿ ನೀವು ಸಾಲ ಮಾಡಿ ಏನೋ ಖರೀದಿ ಮಾಡಿದ್ರ ಪೂರ್ತಿ ಅದನ್ನ ಟೋಟಲ್ ಅಮೌಂಟ್ ಡ್ಯೂ ಏನಿರುತ್ತೆ ಸ್ಟಿಪ್ಯುಲೇಟೆಡ್ ಡೇಟ್ ಒಳಗಡೆ ಅದನ್ನ ಕಟ್ಬಿಡಿ. ನೀವು ಕಟ್ಟಕ್ಕಾಗಲ್ಲ ಅಂತ ಹೇಳಿದ್ರೆ ಅದನ್ನ EMI ಗಾದ್ರೂ ಕನ್ವರ್ಟ್ ಮಾಡಿಸ್ಕೊಡ್ಲಿಕ್ಕೆ ಅವಕಾಶ ಇದೆಯಾ ನೋಡಿ. ದಯವಿಟ್ಟು ಮಿನಿಮಮ್ ಅಮೌಂಟ್ ಡ್ಯೂ ಕಟ್ಬಿಟ್ಟು ಸುಮ್ನಿರ್ಬೇಡಿ. ಬಡ್ಡಿ ಮೇಲ್ ಬಡ್ಡಿ, ಚಕ್ರ ಬಡ್ಡಿ ಎಲ್ಲ ಬೆಳ್ಕೊಂಡೋಗಿ ಕೊನೆಗೆ ಕ್ರೆಡಿಟ್ ಕಾರ್ಡ್ ಸಾಲದ ಶೂಲಕ್ಕೆ ನೀವು ಸಿಕ್ಕಾಕೊಳ್ತೀರಿ. ಸೊ ಕ್ರೆಡಿಟ್ ಕಾರ್ಡ್ ಅಲ್ಲಿ ಮಿನಿಮಮ್ ಡ್ಯೂ ಬಗ್ಗೆ ನೀವು ಎಕ್ಸ್ಪ್ಲೈನ್ ಮಾಡಿದ್ರಿ, ಯಾವ್ದಾದ್ರು ಒಂದು ಎಕ್ಸಾಂಪಲ್ ಕೊಡ್ಬೋದಾ ಅಂತ. ಈಗ ನೋಡಿ ಶೇಷ, ತುಂಬಾ ಜನ ಈ ಕ್ರೆಡಿಟ್ ಕಾರ್ಡ್ ಅಲ್ಲಿ ಟೋಟಲ್ ಅಮೌಂಟ್ ಡ್ಯೂ ಪೇ ಮಾಡದೆ ಮಿನಿಮಮ್ ಅಮೌಂಟ್ ಡ್ಯೂ ಪೇ ಮಾಡಿ ಸಮಸ್ಯೆಗೆ ಸಿಕ್ಕಾಕೋತಾರೆ ಅನ್ನೋದನ್ನ ನಾನು ಹೇಳಿದೆ. ಈಗ ನೋಡಿ, ನಿಮ್ಮ ತಿಂಗಳ ಒಟ್ಟು ಕ್ರೆಡಿಟ್ ಕಾರ್ಡ್ ಬಿಲ್ಲು 50,000 ರೂಪಾಯಿ ಬಂದಿದೆ ಅಂತೇಳಿ ಅನ್ಕೊಳ್ಳೋಣ. ಮಿನಿಮಮ್ ಅಮೌಂಟ್ ಡ್ಯೂ 2,500 ರೂಪಾಯಿ ಕಟ್ಟಿ ಸಾಕು ಅಂತ ಕ್ರೆಡಿಟ್ ಕಾರ್ಡ್ ಕಂಪ್ನಿ ಹೇಳಿರುತ್ತೆ ಅಂತೇಳಿ ಅನ್ಕೊಳ್ಳೋಣ. ನಿಮಗೆ ಏನಾಗುತ್ತೆ, ತುಂಬಾ ಯೋಚನೆ ಮಾಡದೆ 50,000 ರೂಪಾಯಿ ಸಾಲ ತಗೊಂಡಿದ್ದೀನಿ, 2,500 ರೂಪಾಯಿ ಕಟ್ಬಿಟ್ರೆ ಆಯ್ತು ಅಂತ ನೀವು ಅನ್ಕೊಂಡ್ರಿ ಅನ್ಕೊಳ್ಳಿ. ಅಸ್ಲಿಗೆ ಸಮಸ್ಯೆ ಇಲ್ಲಿಂದ ಶುರು ಆಗುತ್ತೆ. ಈಗ 2,500 ಕಟ್ಟಿದ್ರಿ ಅಲ್ವಾ, ಇನ್ನು 47,500 ರೂಪಾಯಿ ಬಾಕಿ ಇದೆ. ಅದ್ರ ಮೇಲೆ ಸಿಕ್ಕಾಬಟ್ಟಿ ಬಡ್ಡಿ ಬೀಳೋಕೆ ಶುರು ಆಗುತ್ತೆ. ಎಷ್ಟು ಪರ್ಸೆಂಟ್ ಅಂತ ಹೇಳಿದ್ರೆ, ತಿಂಗಳಿಗೆ 1.5% ಇಂದ 3.5% ತನಕ ಬಡ್ಡಿ ಬೀಳುತ್ತೆ ತಿಂಗಳಿಗೆ. ಅಂದ್ರೆ ವರ್ಷಕ್ಕೆ 41ರಿಂದ 42% ಬಡ್ಡಿ ಬೀಳುತ್ತೆ. ಹಿಂಗಾದಾಗ ವರ್ಷಕ್ಕೆ 42% ಅಂದ್ರೆ ಲೆಕ್ಕ ಹಾಕೊಳ್ಳಿ, ನೀವು ಹೋಮ್ ಲೋನ್ ಕಟ್ಟೋದು 8ರಿಂದ 8.5% ವರ್ಷಕ್ಕೆ. ನೀವು ಕ್ರೆಡಿಟ್ ಕಾರ್ಡ್ ಅಲ್ಲಿ ತಗೊಂಡಿರೋ ಸಾಲಕ್ಕೆ 42% ಬಡ್ಡಿ ಕಟ್ಟಿದ್ರೆ ನೀವು ಹೆಂಗ್ ಉದ್ಧಾರ ಆಗಕ್ ಸಾಧ್ಯ? ಹಾಗಾಗಿ ದಯವಿಟ್ಟು ಮಿನಿಮಮ್ ಅಮೌಂಟ್ ಡ್ಯೂ ಕಟ್ಟಬೇಡಿ, ಟೋಟಲ್ ಅಮೌಂಟ್ ಡ್ಯೂ ಕಟ್ಟಿ ಈ 42-43% ಬಡ್ಡಿಯ ಹೊರೆಯಿಂದ ಪಾರಾಗಿ. ಈ ಕ್ರೆಡಿಟ್ ಕಾರ್ಡ್ ಅನ್ನ ಹೇಗೆ ತಗೊಳ್ಳೋದು, ಹೇಗೆ ಯೂಸ್ ಮಾಡಬೇಕು ಅಂತ ಹೇಳುವಂಥದ್ದನ್ನ ತಿಳಿಸ್ಕೊಟ್ರಿ. ಬಟ್ ಒಂದು ಕ್ಯೂರಿಯಾಸಿಟಿ ಇದೆ, ಈ ಕ್ರೆಡಿಟ್ ಕಾರ್ಡ್ ಇಂದ ಬ್ಯಾಂಕ್ಗಳು ಹೆಂಗ್ ದುಡ್ಡು ಮಾಡ್ತವೆ ಅಂತ. ಈಗ ನೋಡಿ ಶೇಷ, ಕ್ರೆಡಿಟ್ ಕಾರ್ಡ್ ಇಂದ ಬ್ಯಾಂಕ್ಗಳಿಗೆ ಹೇಗೆ ದುಡ್ಡಾಗುತ್ತೆ ಅನ್ನೋ ಯೋಚನೆ ನಮಗೆ ಬಂದೇ ಬರುತ್ತೆ. ನೋಡಿ, ಈ ಉದಾಹರಣೆಗೆ ಪ್ರತಿ ಸಲ ನೀವು ಉದಾಹರಣೆಗೆ 1 ಲಕ್ಷ ರೂಪಾಯಿ ಸ್ವೈಪ್ ಮಾಡಿದ್ರಿ ಅಂತೇಳಿ ಯಾವ್ದೋ ಅಂಗಡಿಯಲ್ಲಿ ಸ್ವೈಪ್ ಮಾಡಿದ್ರಿ ಅಂತೇಳಿ ಇಟ್ಕೊಳ್ಳೋಣ. 97,000 ಅಥವಾ 98,000 ಆ ಅಂಗಡಿಯವರಿಗೆ ಸಿಗುತ್ತೆ. ಇನ್ನು ಉಳಿದಿರೋ 1-2 ರೂಪಾಯಿ ಏನಿದೆ ಅದು ಟ್ರಾನ್ಸಾಕ್ಷನ್ ಫೀ ಅಂತ ನೇರವಾಗಿ ಬ್ಯಾಂಕ್ಗೆ ಹೋಗುತ್ತೆ. ಅದರ ಜೊತೆಗೆ ಬ್ಯಾಂಕ್ಗಳು ಇನ್ನೆಂಗ ದುಡ್ಡು ಮಾಡ್ತವೆ ಅಂತ ಹೇಳಿದ್ರೆ, ನೀವು ಲೇಟ್ ಆಗಿ ಪೇ ಮಾಡಿದ್ರಿ ಈ ಯಾವ್ದನ್ನ ಕ್ರೆಡಿಟ್ ಕಾರ್ಡ್ ಬಿಲ್ ಅನ್ನ ಅಂತ ಹೇಳಿದ್ರೆ ಅದಕ್ಕೆ ಚಾರ್ಜ್ ಹಾಕ್ತಾರೆ. ಕ್ರೆಡಿಟ್ ಕಾರ್ಡ್ಗೆ ಆನ್ಯುವಲ್ ಫೀಸ್ ಇರುತ್ತೆ. ಮತ್ತೆ ನೀವು ಕಟ್ಟದೇ ಇರೋ ಬಿಲ್ ಇರುತ್ತಲ್ಲ, ನಾನು ಆಗ್ಲೇ ಹೇಳಿದ್ನಲ್ಲ, ಮಿನಿಮಮ್ ಅಮೌಂಟ್ ಡ್ಯೂ ಕಟ್ಟಿರ್ತಿರಲ್ಲ, ಅದ್ರ ಮೇಲೆ ಬಡ್ಡಿ ಹಾಕ್ತಾರೆ. ಈ ರೀತಿ ಬ್ಯಾಂಕ್ಗಳು ಹಣವನ್ನ ಮಾಡ್ತವೆ. ಕ್ರೆಡಿಟ್ ಕಾರ್ಡ್ ಒಂದ್ ರೀತಿ ಪ್ರಾಫಿಟ್ ಮೆಷಿನ್ ಬ್ಯಾಂಕ್ಗಳಿಗೆ. ಸೊ ಆ ಕಾರಣಕ್ಕೆ ಕ್ರೆಡಿಟ್ ಕಾರ್ಡ್ ಅನ್ನ ರನ್ ಮಾಡ್ತಾರೆ. ಆದ್ರೆ ಆ ಪ್ರಾಫಿಟ್ ಮಷೀನ್ ಅನ್ನ ನಿಮಗೆ ಪ್ರಾಫಿಟ್ ಮಷೀನ್ ಆಗಿ ಮಾಡ್ಕೊಳ್ಳೋದು ನಿಮ್ಮ ಕೈಯಲ್ಲಿ ಇದೆ. ಅಬ್ಸಲ್ಯೂಟ್ಲಿ. ಇಷ್ಟೆಲ್ಲ ಗೊತ್ತಾದ ಮೇಲೆ ಒಂದು ಪ್ರಶ್ನೆ ಕೊನೆಯದಾಗಿ, ಈಗ ಕ್ರೆಡಿಟ್ ಕಾರ್ಡ್ ನನ್ನ ಹತ್ರ ಇದೆ ಅಂತ ಹೇಳಿದ್ರೆ ನಾನು ಕ್ರೆಡಿಟ್ ಕಾರ್ಡ್ ಅನ್ನ ಹೇಗೆ ಯೂಸ್ ಮಾಡಬೇಕು, ಮುಖ್ಯವಾಗಿ ಏನೇನು ಗಮನಿಸಬೇಕು ಅಂತ. ಈಗ ನೋಡಿ, ಕ್ರೆಡಿಟ್ ಕಾರ್ಡ್ ಇದೆ, ಅದರಲ್ಲಿ ನೀವು ಮಿನಿಮಮ್ ಲಿಮಿಟ್ ಅನ್ನ ಯೂಸ್ ಮಾಡಿ. ಎರಡನೇದು ಆನ್ ಟೈಮ್ ಪೇಮೆಂಟ್ ಮಾಡಿ. ಮೂರನೇದು ಮಿನಿಮಮ್ ಅಮೌಂಟ್ ಡ್ಯೂಗೆ ಜೋತ್ ಬೀಳ್ಬೇಡಿ, ಫುಲ್ ಪೇಮೆಂಟ್ ಅನ್ನ ಆನ್ ಟೈಮ್ ಮಾಡಿ. ಇಷ್ಟನ್ನು ಮಾಡಿದ್ರೆ ನಿಮ್ಗೆ ಕ್ರೆಡಿಟ್ ಕಾರ್ಡ್ ವರ. ನೀವು ಮಿನಿಮಮ್ ಅಮೌಂಟ್ ಡ್ಯೂ ಪೇ ಮಾಡ್ಕೊಂಡಿದ್ರೆ ಕ್ರೆಡಿಟ್ ಕಾರ್ಡ್ ನಿಮ್ಗೆ ಶಾಪ ಆಗುತ್ತೆ. ನೀವು ಕ್ರೆಡಿಟ್ ಕಾರ್ಡ್ ಇಟ್ಕೊಂಡ್ರೆ ಶಿಸ್ತಿರ್ಬೇಕು, ಶಿಸ್ತಿಲ್ಲ ಅಂದ್ರೆ ನಿಮಗೆ ಕ್ರೆಡಿಟ್ ಕಾರ್ಡ್ ಹೋಗಲ್ಲ. ಸಿಂಪಲ್.
ವಂಡರ್ಫುಲ್. ಕ್ರೆಡಿಟ್ ಕಾರ್ಡ್ ಬಗ್ಗೆ ಬಹಳಷ್ಟು ಜನರಿಗೆ ಬೇರೆ ಬೇರೆ ರೀತಿಯಾದ ತಪ್ಪು ಕಲ್ಪನೆಗಳಿತ್ತು, ಅದೆಲ್ಲ ಹೋಯ್ತು. ನಿಜವಾಗಿ ನಾವು ಸ್ಮಾರ್ಟ್ ಆಗಿ ಕ್ರೆಡಿಟ್ ಕಾರ್ಡ್ ಅನ್ನು ಯೂಸ್ ಮಾಡಿದ್ರೆ ಕ್ರೆಡಿಟ್ ಕಾರ್ಡ್ ಇಂದನೂ ಕೂಡ ನಾವು ಲಾಭ ಗಳಿಸೋದಕ್ಕೆ ಸಾಧ್ಯ ಇದೆ. ಇದನ್ನ ತಿಳಿಸ್ಕೊಟ್ರಿ. ಥ್ಯಾಂಕ್ ಯು ವೆರಿ ಮಚ್ ಶರತ್ ಅವರೇ. ಥ್ಯಾಂಕ್ ಯು ಶೇಷ. ಸೊ ನೋಡಿದ್ರಲ್ಲ, ಕ್ರೆಡಿಟ್ ಕಾರ್ಡ್ ಬಗ್ಗೆ ಎಷ್ಟೋ ಜನಕ್ಕೆ ತಪ್ಪು ಕಲ್ಪನೆ ಇದೆ, ಎಷ್ಟೋ ಜನ ಗೊಂದಲಗಳಲ್ಲಿದ್ದಾರೆ, ಅಥವಾ ಕ್ರೆಡಿಟ್ ಕಾರ್ಡ್ ಇರುವಂತವ್ರಿಗೆ ಹೇಗೆ ಯೂಸ್ ಮಾಡಬೇಕು ಅಂತ ಗೊತ್ತಿಲ್ಲ. ಸೊ ಈ ವಿಡಿಯೋದಲ್ಲಿ ಶರತ್ ಅವರು ಕಂಪ್ಲೀಟ್ ಆಗಿ ತಿಳಿಸ್ಕೊಟ್ಟಿದ್ದಾರೆ. ಸೊ ಅದನ್ನ ನೋಡಿ ನೀವು ಅದರ ರೀತಿಯಲ್ಲಿ ಬಳಸಿದ್ರಿ ಅಂತಾದ್ರೆ ಡೆಫಿನೆಟ್ಲಿ ನಿಮಗೆ ಕ್ರೆಡಿಟ್ ಕಾರ್ಡ್ ಇಂದ ನಷ್ಟ ಆಗುವಂತಹ ಚಾನ್ಸಸ್ ತಪ್ಪುತ್ತೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಲೈಕ್ ಮಾಡಿ, ಶೇರ್ ಮಾಡಿ. ಆಲ್ ದಿ ಬೆಸ್ಟ್. Boss Wala. Be the boss.